ವರ್ಷದಿಂದ ವರ್ಷಕ್ಕೆ ಕರಾವಳಿ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಲೆಕ್ಕಾಚಾರ ವ್ಯತ್ಯಾಸವಾಗುತ್ತಲೇ ಹೋಗುತ್ತಿದೆ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನದಿ ತೊರೆಗಳು ಹಳ್ಳಕೊಳ್ಳಗಳು ತುಂಬಿ ಹರಿದು ಕೃಷಿ ಚಟುವಟಿಕೆ ಭತ್ತದ ಬೆಳೆ ತೆಗೆಯುವ ರೈತರು ಭೂಮಿಯನ್ನ ಹದಗೊಳಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಿದ್ಧತೆಯಲ್ಲಿದ್ದರೆ ಇನ್ನೂ ಮಳೆ ಸರಿಯಾಗಿ ಇಲ್ಲದೆ ಬಹುತೇಕ ಗದ್ದೆಗಳು ನೀರು ಇಲ್ಲದೆ ಒಣಗಿರುವುದು ಕಂಡುಬರುತ್ತದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನದಿ ತೀರದ ಪ್ರದೇಶವಾದ ಕೂರಾಡಿ, ಬಾರ್ಕೂರು, ಉಪ್ಪೂರು, ಹಂದಾಡಿ, ನೀಲಾವರ ಪ್ರದೇಶದಲ್ಲಿ ಇಷ್ಟರಲ್ಲೇ ನಾಟಿ ಕಾರ್ಯ ಆರಂಭಗೊಳ್ಳುತ್ತಿದ್ದರೆ ಈ ವರ್ಷ ಇನ್ನೂ ಉಳಿಮೆ ಮಾಡದೆ ಗದ್ದೆಗಳು ಬಂಜರಿನಂತೆ ಕಾಣುತ್ತಿದೆ. ಯಾಂತ್ರಿಕ ಕೃಷಿ, ಸಾಂಪ್ರದಾಯಿಕ ಕೃಷಿ ಯಾವುದೇ ಮಾಡಲು ಸಮಯಕ್ಕೆ ಸರಿಯಾಗಿ ಮಳೆ ಬಂದು ನೀರು ಶೇಖರಣೆಗೊಂಡರೆ ಮಾತ್ರವೇ ಭತ್ತದ ಕೃಷಿ ಸೇರಿದಂತೆ ಯಾವುದೇ ಕೃಷಿಗಳಿಗೂ ಕೂಡ ಉಪಯುಕ್ತವಾಗುತ್ತದೆ. ಜೂನ್ 20ರವರೆಗೂ ಮಳೆ ಸರಿಯಾಗಿ ಬಾರದೆ ಬಿತ್ತನೆ ಮಾಡಿದ ಬೀಜ ನಾಟಿ ಮಾಡಿದ ಕೃಷಿ ಎಲ್ಲದಕ್ಕೂ ಬಿಸಿಲ ಬೇಗೆಯಿಂದ ಬೆಂದು ಹೋಗಿರುವುದು ಕಾಣುತ್ತಿದ್ದು, ಹೀಗೆ ಮುಂದುವರಿದರೆ ಭತ್ತದ ಬೆಳೆಗಾರರಿಗೆ ತೀರಾ ಸಂಕಷ್ಟ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ ಬ್ರಹ್ಮಾವರ.